ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರು ಕರ್ತನು ರಕ್ಷಕನು ಆಗಿರುವಂತಹ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಯೇಸುವಿನ ನಾಮದಲ್ಲಿ ಈ ಒಂದು ವಿಡಿಯೋ ಮುಖಾಂತರ ನೋಡೋದು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಪ್ರಿಯರಾದವರೇ, ಈ ಒಂದು ಹೊಸ ವರ್ಷದಲ್ಲಿ 2020ನೇ ವರ್ಷದಲ್ಲಿ ದೇವರು ನಮ್ಮನ್ನ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಕೃಪೆಯನ್ನ ಮಾಡಿದರೆ ಆತನ ಕೃಪೆಗಾಗಿ, ಆತನ ದಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಪ್ರಿಯರಾದವರೇ, ಈ ವರ್ಷದಲ್ಲಿ ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ಒಂದು ವಾಗ್ದಾನವನ್ನ ಕೊಟ್ಟಿದ್ದಾನೆ. ಆ ವಾಗ್ದಾನನ ಓದಿ ನಾವೆಲ್ಲರೂ ಪ್ರಿಯರಾದವರೇ ದೇವರು ಕೊಡಲ್ಪಟ್ಟ ವಾಗ್ದಾನಕ್ಕೆ ಸ್ತೋತ್ರವನ್ನ ಮಾಡಿ ಆ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ಸ್ವಾಸ್ಯವಾಗಿ ಅನುಭವಿಸುವಂತೆ ನಾನು ನಿಮಗಾಗಿ ಕೊನೆಯದಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನೋಡಿ, ಯೋವೇಲನ ಬರೆದ ಪ್ರವಾದನ ಗ್ರಂಥದಲ್ಲಿ ಅದರಲ್ಲಿ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳ್ತದೆ, ನಾನು ಇಸ್ರಾಯೇಲರ ಮಧ್ಯದಲ್ಲಿ ನೆಲೆಯಾಗಿ ಇದ್ದೇನೆನ್ನುತ್ತಲೂ ಆದಿತ್ಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆನ್ನುತ್ತಲೂ ನಿಮಗೆ ನಿಶ್ಚಯವಾಗುವುದು, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ವಾಕ್ಯದ ಪ್ರಕಾರ ಕರ್ತನು ತಾನೇ ನಮ್ಮ ದೇವರಾಗಿದ್ದೇನೆನ್ನುತ್ತಲೂ ಆತನು ನಿಶ್ಚಯಪಡಿಸುವನು. ಅದು ಮಾತ್ರವಲ್ಲ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ದೇವರ ವರ್ಷದಲ್ಲಿ ವಾಗ್ದಾನ ಮಾಡಿದ್ದಾರೆ. ಇದರ ಬಗ್ಗೆ ನಾನು ಪ್ರತ್ಯೇಕವಾದ ಈ ಒಂದು ಸಂದೇಶವನ್ನ ನಿಮಗಾಗಿ ಸಂದೇಶವನ್ನ ನಿಮಗೆ ಪ್ರತ್ಯೇಕವಾಗಿ ಒಂದು ವಿಡಿಯೋನ ಕಳಿಸ್ತಾ ಇದ್ದೀನಿ. ಪ್ರಿಯರಾದವರೇ, ಈ ಹೊಸ ವರ್ಷದಲ್ಲಿ ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ಈ ಹೊಸ ವರ್ಷದ ಆರ್ಥಿಕವಾದ ಶುಭಾಶಯಗಳು. ಐ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಚಿಕ್ಕದೊಂದು ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಒಳ್ಳೆ ತಂದೆ, ನಮ್ಮನ್ನು ಸ್ತುತಿಸ್ತಾ ಇದೀವಿ ಸ್ವಾಮಿ. ಹೊಸ ವರ್ಷದಲ್ಲಿ ಮಕ್ಕಳ ಜೀವಿತದಲ್ಲಿ ಹೊಸ ಹೊಸ ಕಾರ್ಯಗಳನ್ನ ಮಾಡಿ ಮಕ್ಕಳಿಗೆ ಬೇಕಾದೆಲ್ಲ ಅಗತ್ಯಗಳನ್ನು ಯೇಸುವಿನ ನಾಮದಲ್ಲಿ ಒದಗಿಸಿಕೊಟ್ಟು ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ ಪ್ರಿಯರಾದವರೇ, ಮತ್ತೊಂದು ವರ್ತಿಯಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಒಳ್ಳೆ ಆರೋಗ್ಯ ಸುಖ ಬಲ ಕೊಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.